ನೀವು ಡಿಸೈಡ್ ಮಾಡ್ಬೋದು ಈಗ್ಲೂ ಈ ಸಬ್ಜೆಕ್ಟ್ ಜೊತೆ ಹೋಗ್ಬೇಕೋ ಬೇಡವೋ ಅಂತ. ನಿಮ್ಮ ಕೈಯಲ್ಲಿ ಆ ಅಮೌಂಟು ಇದೆಯಾ ಬಂಡವಾಳ ಹೂಡಕ್ಕೆ? ಪ್ರಾಡಕ್ಟ್ನ ಸೇಲ್ ಮಾಡೋ ಜವಾಬ್ದಾರಿ ನಿಮ್ದು. ನಿಮ್ಮ ಕೈಯಲ್ಲೇ ಹಣ ಇಟ್ಕೊಂಡು ನೀವೇ ಇನ್ವಾಲ್ವ್ ಆಗೋದು ತುಂಬಾ ಉತ್ತಮ. ಇದು ನೆಕ್ಸ್ಟ್ ಲೆವೆಲ್ ಸಿನಿಮಾ ಸರ್. ಇದು ಪ್ಯಾನ್ ಇಂಡಿಯಾ ಸರ್. Investing in cinemas without cinema knowledge is injurious to you, your family, and the audience too. ಏನು ಶೂಟಿಂಗ್ ಹೋಗೋ ಅರ್ಜೆಂಟಾ? ಇರಿ, ಅಗ್ರಿಮೆಂಟ್ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದ್ದೆ. ಇನ್ನೂ ಕಾಲ ಮಿಂಚಿಲ್ಲ. ನೀವು ಡಿಸೈಡ್ ಮಾಡ್ಬೋದು ಈಗ್ಲೂ ಈ ಸಬ್ಜೆಕ್ಟ್ ಜೊತೆ ಹೋಗ್ಬೇಕೋ ಬೇಡವೋ ಅಂತ. ಯಾಕೆಂದ್ರೆ ಒಬ್ಬ ರೈಟರ್ ಅಥವಾ ನಿರ್ದೇಶಕ ಕತೆ ತಗೊಂಬಂದಿರ್ತಾನೆ ನಿಮ್ಮ ಹತ್ರ. ಅದಾದ್ಮೇಲೆ ಹೌ ಟು ಸೆಲೆಕ್ಟ್ ಎ ಸ್ಕ್ರಿಪ್ಟ್ ಅಂತ ಹೇಳಿದ್ದೀನಿ. ಅದ್ರ ಪ್ರಕಾರ ನೀವು ಎಲ್ಲ ಫಾಲೋ ಮಾಡಿ ಆ ಸ್ಕ್ರಿಪ್ಟ್ನ ಚೂಸ್ ಮಾಡಿದ್ದೀರಾ. ಈಗ ಸಿನಿಮಾ ಮಾಡಬೇಕು ಅನ್ನೋ ತಯಾರಿ ಆಗೋಗಿದೆ. ಪರ್ಮಿಷನ್ಸ್ ತಗೊಳ್ಳೋ ಅಂತ ಹಂತಕ್ಕೂ ಬಂದ್ಬಿಟ್ಟಿದ್ದೀರಾ. ಆದರೆ ಅಗ್ರಿಮೆಂಟ್ಸ್ ಮಾಡ್ಕೋಬೇಕಲ್ಲ. ಯಾಕೆಂದ್ರೆ ನಾಳೆ ದಿವಸ ಅನ್ಯಾಯ ಆಗ್ಬಾರ್ದು ನೋಡಿ, ಯಾರಿಗೂ ಆಗ್ಬಾರ್ದು, ಅನ್ನದಾತರಿಗೂ ಆಗ್ಬಾರ್ದು, ಅನ್ನ ತಿನ್ನೋರ್ಗೂ ಆಗ್ಬಾರ್ದು. ಏನಕ್ಕೆ ಅಂತ ಹೇಳ್ತೀನಿ ಕೇಳಿ. ಈಗ ಅಗ್ರಿಮೆಂಟ್ನ 2 ಕ್ಯಾಟಗರಿಯಾಗಿ ಡಿವೈಡ್ ಮಾಡೋಣ. ಈಗ ಫಸ್ಟ್ ಒನ್ ಯಾವ ರೀತಿ ಅಂದರೆ, ಒಬ್ಬ ರೈಟರ್ ಅಥವಾ ಡೈರೆಕ್ಟರ್ ಒಂದು ಕತೆ ತೊಗೊಂಬಂದು ನಿಮ್ಮ ಹತ್ರ ಬಂದ. ಅವನು ಆ ಕತೆನ ನಿಮಗೆ ನರೇಟ್ ಮಾಡ್ದ. ಅದಾದ್ಮೇಲೆ ಸ್ಕ್ರಿಪ್ಟ್ ಇಸ್ಕೊಂಡ್ರಿ. ಹೌ ಟು ಚೂಸ್ ಎ ಸ್ಕ್ರಿಪ್ಟ್ ಅಂತ ಒಂದು ಹೇಳಿದ್ದೆ ನಾನು. ಅದ್ರ ಪ್ರಕಾರ ಎಲ್ಲ ಮಾಡಿ, ಡ್ರಾಫ್ಟ್ಗಳು ಮಾಡಿ, ಸ್ಕ್ರೂಟಿನಿ ಮಾಡಿ, 10ನೇ ಸ್ಕ್ರಿಪ್ಟ್ ರೆಡಿಯಾಗಿ, ಎಲ್ಲ ರೆಡಿಯಾಗಿ ಫೈನಲ್ ಮಾಡಿದ್ರಿ. ಯು ಹ್ಯಾವ್ ಟೇಕನ್ ಎ ಫೈನಲ್ ಕಾಲ್ ದಟ್ ಯು ಆರ್ ಗೋಯಿಂಗ್ ಟು ಇನ್ವೆಸ್ಟ್ ಇನ್ ದಿಸ್ ಪ್ರಾಜೆಕ್ಟ್ ಅಲ್ವಾ? ಈಗ ಏನು ಮಾಡಬೇಕು ಅಂತಂದರೆ, ಬಜೆಟ್ ಎಷ್ಟು? ಈಗ ಅವನು ಡೈರೆಕ್ಟರ್ ಹೇಳ್ತಾನೆ, ಸರ್ 25 ಲಕ್ಷದಲ್ಲಿ ತೆಗಿತೀನಿ, ಅಥವಾ 50 ಲಕ್ಷದಲ್ಲಿ ತೆಗಿತೀನಿ, ಅಥವಾ 1 ಕೋಟಿಲಿ ತೆಗಿತೀನಿ. ನಿಮ್ಮ ಕೈಯಲ್ಲಿ ಆ ಅಮೌಂಟು ಇದೆಯಾ ಬಂಡವಾಳ ಹೂಡಕ್ಕೆ? ಅದನ್ನ ಯೋಚನೆ ಮಾಡಿ. ಯಾಕೆ ಅಂದರೆ ಅಷ್ಟೂ ಬಂಡವಾಳ, ಎಷ್ಟು ಬಂಡವಾಳಕ್ಕೆ ನೀವು ಒಪ್ಕೊಂಡಿರ್ತೀರೋ ಅಷ್ಟೂ ಬಂಡವಾಳ ಇಟ್ಕೊಂಡು ಸಿನಿಮಾ ಶೂಟ್ಗೆ ಹೋದರೆ ತುಂಬ ಚೆನ್ನಾಗಿ ಸಿನಿಮಾ ಮಾಡಿ ಆಚೆ ಬರ್ಬೋದು. ಇಲ್ಲದೆ ಹೋದರೆ ಏನಾಗುತ್ತೆ ಅಂದರೆ 2-3 ದಿವಸಗಳಲ್ಲಿ ನಿಂತೋಗುತ್ತೆ. ನಾನು ಬಂಡವಾಳ ಮತ್ತೆ ಹೂಡ್ತೀನಿ, ತೊಗೊಂಬರ್ತೀನಿ, ಅಲ್ಲಿಂದ ತರ್ತೀನಿ, ಅದನ್ನೆಲ್ಲ ಅರೇಂಜ್ಮೆಂಟ್ಸ್ ಫಸ್ಟೇ ಮಾಡ್ಕೊಳ್ಳಿ. ಮಾಡಿಕೊಂಡು ಕೈ ಹಾಕಿ. ಅದಕ್ಕಿಂತ ಮುಂಚೆ ಸುಮ್ಮನೆ ಕೈ ಹಾಕ್ಬಿಡೋಕ್ಕಾಗುತ್ತಾ? ಬಂಡವಾಳ ಹೂಡಿದ್ರ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅಂತ ಇದೆ ಅಲ್ವಾ? ಯಾವುದೇ ಬಿಸ್ನೆಸ್ ಮಾಡಿದ್ರು ಒಂದು ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅಂತ ಇದೆ. ಇದಕ್ಕೇನು ನೀವು ಯೋಚನೆ ಮಾಡಬೇಕು. ಯಾಕೆಂದರೆ ಇಲ್ಲಿ ಕತೆಗಾರ ಅಥವಾ ಡೈರೆಕ್ಟ್ರು ಏನು ಹೇಳಿದಾನೆ ನಿಮಗೆ ಅಂದರೆ, ಸರ್ ನಾನೊಂದು ಸ್ಕ್ರಿಪ್ಟ್ ತೊಗೊಂಬಂದಿದ್ದೀನಿ, ಇದನ್ನ ಸಿನಿಮಾ ಮಾಡಿಕೊಡ್ತೀನಿ ಅಂತ ಹೇಳ್ದ. ಅಂದರೆ ಏನರ್ಥ? ಅವ್ನು ಸಿನಿಮಾ ಮಾಡಿಕೊಡ್ತಾನೆ, ಪ್ರಾಡಕ್ಟ್ ನಿಮ್ಮ ಕೈಗೆ ಕೊಡ್ತಾನೆ. ಪ್ರಾಡಕ್ಟ್ನ ಸೇಲ್ ಮಾಡೋ ಜವಾಬ್ದಾರಿ ನಿಮ್ಮದು, ಪ್ರಾಡಕ್ಟ್ನ ಮಾರ್ಕೆಟ್ ಮಾಡೋ ಜವಾಬ್ದಾರಿ ನಿಮ್ದಾಗತ್ತೆ. ಅದಕ್ಕೆ ಇವನ ಜೊತೆ ಅಗ್ರಿಮೆಂಟ್ ಹೆಂಗಿರುತ್ತೆ? 25 ಲಕ್ಷನೋ, 50 ಲಕ್ಷನೋ, 1 ಕೋಟಿನೋ, ಏನೋ ಯಾವ ಅಮೌಂಟಿಗೆ ನೀವು ಒಪ್ಕೊಂಡಿದ್ದೀರೋ ಆ ಅಮೌಂಟ್ ಎಸ್ ಅಂತ ಹೇಳಿದ್ದೀರಾ. ಈಗ ಯಾವ್ಯಾವ ಹಂತದಲ್ಲಿ ನೀವು ಆ ಹಣನ ಅವನಿಗೆ ಕೊಡಬೇಕೋ, ಅಥವಾ ನೀವೇ ಪ್ರೊಡಕ್ಷನ್ ಮ್ಯಾನೇಜರ್ನ ಇಟ್ಕೊಂಡು ಅದನ್ನ ಹಣನ ಹೇಗೆ ಯೂಸ್ ಮಾಡಬೇಕು ಅಂತ ನೋಡ್ತಿರೋ, ಅಥವಾ ನೀವೇ ಖುದ್ದಾಗಿ ಪೇಮೆಂಟ್ಸ್ ಮಾಡಿಕೊಂಡು ಅವ್ರಿಗೇನು ಬೇಕೋ ಅದು ಒದಗಿಸ್ಕೊಡ್ತೀನಿ ಅಂತ ಮಾಡ್ತಿರೋ, ಅದು ಈ 3 ನಿಮಗೆ ಬಿಟ್ಟಿದ್ದು. ನೀವು ಯಾವ ರೀತಿ ಬೇಕಾದ್ರೂ ಮಾಡ್ಬೋದು. ನಿಮ್ಮ ಕೈಯಲ್ಲೇ ಹಣ ಇಟ್ಕೊಂಡು ನೀವೇ ಇನ್ವಾಲ್ವ್ ಆಗೋದು ತುಂಬ ಉತ್ತಮ. ಏನಕ್ಕೆ ಹೇಳಿ? ಯಾಕೆ ಅಂದರೆ ನಿಮ್ಮಲ್ಲಿ ಕಂಟ್ರೋಲ್ ಇರುತ್ತೆ. ಆ ಕಂಟ್ರೋಲ್ನ ನೀವೇ ಇಟ್ಕೋಬೋದು. ಸೊ ಬೇರೆಯವನು ಯಾರೋ ತೆಗೆದು ನನಗೆ ಹಣ ಹಾಕ್ಸಿ ಖರ್ಚು ಮಾಡಿಸಿ ಹಾಳು ಮಾಡಿಸ್ದ ಅನ್ನೋಂಥ ಒಂದು ವಿಷಯ ಬರೋದಿಲ್ಲ ನಾಳೆ ದಿನ. ಆಮೇಲೆ ಅವನು 25 ಲಕ್ಷ ಅಥವಾ 50 ಲಕ್ಷ ಅಥವಾ 1 ಕೋಟಿಲಿ ಸಿನಿಮಾ ತಕ್ಕೊಡ್ತೀನಿ ಅಂದರೆ ಫೈನಲ್ ಕಾಪಿ ನಿಮ್ಮ ಕೈಗೆ ಕೊಡಬೇಕು. ಅದು ಅವನ ಜವಾಬ್ದಾರಿ. ಸೊ ಇಲ್ಲಿ ಯಾವ ಥರ ಅಗ್ರಿಮೆಂಟ್ ನೀವು ಮಾಡ್ಕೋತೀರಾ ಅಂದರೆ, ಎಷ್ಟು ದಿನದಲ್ಲಿ ಸಿನಿಮಾ ತೆಗಿತಾನೆ, ಎಷ್ಟು ಶೆಡ್ಯೂಲಲ್ಲಿ ಸಿನಿಮಾ ತೆಗಿತಾನೆ, ಯಾವ್ಯಾವ ಹಂತದಲ್ಲಿ ಎಷ್ಟೆಷ್ಟು ದುಡ್ಡು ನೀವು ಖರ್ಚು ಮಾಡಬೇಕಾಗಿ ಬರುತ್ತೆ, ಇದನ್ನೆಲ್ಲಾನು ಆ ಅಗ್ರಿಮೆಂಟಲ್ಲಿ ಹಾಕಿ. ಪ್ರತಿ ಒಂದು ಕ್ರೂ ಮೆಂಬರ್ ಹತ್ರನೂ ಅಗ್ರಿಮೆಂಟ್ ಆಗಿರಬೇಕು. ಅದು ಪ್ರೊಡಕ್ಷನಲ್ಲಿ ಆಗಿರ್ಬೋದು, ಪೋಸ್ಟ್ ಪ್ರೊಡಕ್ಷನಲ್ಲಿ ಆಗಿರ್ಬೋದು, ಪ್ರತಿ ಒಂದು ಹಂತದಲ್ಲೂ ಎಲ್ಲರ ಜೊತೆನೂ ಅಗ್ರಿಮೆಂಟ್ಗಳು ಹಾಕೊಳ್ಳಿ, ಇನ್ಕ್ಲೂಡಿಂಗ್ ಟೆಕ್ನಿಷಿಯನ್ಸ್ ಆ್ಯಂಡ್ ಆರ್ಟಿಸ್ಟ್. ಆಯಿತಾ? ಈಗ ಅಗ್ರಿಮೆಂಟ್ ಆದಮೇಲೆ ಏನಾಗುತ್ತೆ? ಅಗ್ರಿಮೆಂಟ್ ಆದಮೇಲೆ ಹಂತವಾಗಿ ನೀವು ಹಣ ಖರ್ಚು ಮಾಡ್ತಾ ಬರ್ತೀರಾ. ಹಂತವಾಗಿ ಅವರು ಸಿನಿಮಾ ಶೂಟ್ ಮಾಡಿಕೊಡ್ತಾರೆ. ಅದಾದಮೇಲೆ ಪೋಸ್ಟ್ ಪ್ರೊಡಕ್ಷನ್ಗೆ ಹೋಗುತ್ತೆ. ಅಲ್ಲಿ ಪೋಸ್ಟ್ ಪ್ರೊಡಕ್ಷನಲ್ಲೂ ಎಡಿಟರ್ ಆಗಿರ್ಬೋದು,
ಇವರು DIA ಅವರಾಗಿರ್ಬೋದು, ಎಲ್ಲರ ಜೊತೆನೂ ನಿಮ್ದು ಅಗ್ರಿಮೆಂಟ್ ಆಗಿರುತ್ತೆ. ಸೊ ಆ ಅಗ್ರಿಮೆಂಟ್ ಪ್ರಕಾರ ನೀವು ಹಣ ಹೂಡ್ತಾ ಹೋಗ್ತೀರಾ, ನಿಮ್ಮ ಪ್ರಾಡಕ್ಟ್ ನಿಮ್ಮ ಕೈ ಸೇರುತ್ತೆ. ಅದಾದ್ಮೇಲೆ ಅದನ್ನ ಹೇಗೆ ಮಾರ್ಕೆಟ್ ಮಾಡಬೇಕು, ಅದನ್ನ ಹೇಗೆ ಸೆಲ್ ಮಾಡಬೇಕು ಅನ್ನೋದು ನಿಮ್ಮ ಜವಾಬ್ದಾರಿ ಆಗುತ್ತೆ. ಯಾಕೆಂದ್ರೆ ನಿರ್ದೇಶಕ ಆಗಲಿ ಇನ್ನೊಬ್ಬರಾಗಲಿ ಯಾವುದೇ ಜವಾಬ್ದಾರಿ ಅವ್ರು ಹೇಳಿಲ್ಲ. ಸಿನಿಮಾ ತಕ್ಕೊಡ್ತೀನಿ ಅಂತ ಹೇಳಿದ್ರು ಅಷ್ಟೇ ಬಿಟ್ರೆ ಅವರು ಸಿನಿಮಾನ ಸೇಲ್ ಮಾಡ್ಕೊಡ್ತೀನಿ ಸರ್, ಸಿನಿಮಾದಿಂದ ಪ್ರಾಫಿಟ್ ಮಾಡ್ಕೊಡ್ತೀನಿ ಅಂತ ಹೇಳಲಿಲ್ಲ. ಇದು ಒಂದು ಕ್ಯಾಟಗರಿ. ಈಗ ಸೆಕೆಂಡ್ ಕ್ಯಾಟಗರಿ ಹೋಗೋಣ. ನಾನು ಫಸ್ಟ್ ಕ್ಯಾಟಗರಿ ಹೇಳಿದ್ನಲ್ಲ, ಅವ್ರೊಂದು 10%. ಈಗ ಹೇಳ್ತಿರೋ ಕ್ಯಾಟಗರಿ ಇದೆಯಲ್ಲ, ಇವರು 90% ಇರ್ತಾರೆ. ಅಂದರೆ ನನ್ನ ಅನುಭವದ ಪ್ರಕಾರ ನಾನು ಹೇಳ್ತಾ ಇರೋದು. ಏನು ಈ ಕ್ಯಾಟಗರಿ ಅಂದರೆ ಇದು ಒಂಥರ ಕ್ಯಾಟಗರಿ. ಏನು ಅಂದರೆ ಫಸ್ಟ್ ಬರ್ತಿದ್ದಂಗೆ ನಿಮಗೆ ಬಣ್ಣದ ಮಾತು ಹೇಳ್ತಾರೆ. ಮಾತು ಹೇಳಿದ್ಮೇಲೆ ಅಂದರೆ ಇದರಲ್ಲೂ ಒಂದು 10% 20% ಆ ಥರ ಲೆವೆಲಲ್ಲಿ ಸಿನಿಮಾ ತೆಗಿಯೋರು ಇದ್ದಾರೆ, ಇಲ್ಲ ಅಂತಲ್ಲ. ಆದರೆ ಒಂದು ನಿಮಗೆ ಅರ್ಥ ಆಗಲಿ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಏನು ಅಂದರೆ ಬಣ್ಣದ ಮಾತಾಡ್ತಾರೆ. ಮಾತಾಡಾದ್ಮೇಲೆ ಒಂದು ಕತೆ ಹೇಳ್ತಾರೆ, ನಿರೂಪಣೆ ಮಾಡ್ತಾರೆ. ಇವ್ರ ಹತ್ರ ಕೈಯಲ್ಲಿ ಸ್ಕ್ರಿಪ್ಟ್ ಇರಲ್ಲ. ಬಟ್ ದಯವಿಟ್ಟು ಸ್ಕ್ರಿಪ್ಟನ್ನ ಡಿಮಾಂಡ್ ಮಾಡಿ ತಗೊಂಡಾದ್ಮೇಲೆ ಆ ಸ್ಕ್ರಿಪ್ಟ್ಗೆ ಸ್ಟಿಕ್ ಆನ್ ಆಗಬೇಕು ಅವರು. ಅದಕ್ಕೋಸ್ಕರನೇ 10 ಡ್ರಾಫ್ಟ್ ಆಗಿರೋದು ಎಲ್ಲ ನಾನು ಹೇಳಿರೋದನ್ನ ಜ್ಞಾಪಕದಲ್ಲಿ ಇಟ್ಕೊಂಡು ಅದೇ ರೀತಿ ಸ್ಕ್ರಿಪ್ಟ್ ಸೆಲೆಕ್ಟ್ ಮಾಡಿದ್ರಿ. ಎಲ್ಲ ಆಗಿ ಫೈನಲ್ ಆಯಿತು. ಫೈನಲ್ ಆದಾಗ ಇವ್ರು ಕೇಳ್ತೀರಾ ವಾಟ್ ಈಸ್ ದ ಬಜೆಟ್ ಅಂತ. ಅಂದರೆ ಸರ್ ಒಂದು 5 crores to 10 crores ತನಕ ಒಂದು ಬಜೆಟ್ ಇದೆ ಸರ್. ಇದು ನೆಕ್ಸ್ಟ್ ಲೆವೆಲ್ ಸಿನಿಮಾ ಸರ್. ಇದು ಪ್ಯಾನ್ ಇಂಡಿಯಾ ಸರ್. ಇದು ಏನು ಅಂದರೆ ಎಲ್ಲ ಲ್ಯಾಂಗ್ವೇಜ್ ಸರ್, ಮಲಯಾಳಮು, ತೆಲುಗು, ತಮಿಳು, ಕನ್ನಡ ಒಂದ್ಬಿಟ್ಟಿನೆಲ್ಲ ಹೇಳ್ತಾರೆ, ಹಿಂದಿ ಎಲ್ಲ ಲ್ಯಾಂಗ್ವೇಜು ಬಂದ್ಬಿಡುತ್ತೆ ಸರ್ ಇದರಲ್ಲಿ. ಆಮೇಲೆ ಇನ್ನೊಂದೇನು ಅಂತಂದರೆ ಇವಾಗ ನಾರ್ತ್ ಇಂಡಿಯಲ್ಲಿ ಸೌತ್ ಇಂಡಿಯನ್ ಫಿಲಮ್ಸ್ಗೆ ತುಂಬ ಡಿಮಾಂಡ್ ಇದೆ ಸರ್. ಇಂಥವ್ರನ್ನ ಹಾಕೊಂಡ್ಬಿಟ್ರೆ ಇಷ್ಟು OTT ರೈಟ್ಸ್ ಬಂದ್ಬಿಡುತ್ತೆ ಸರ್, ಇಷ್ಟು ಚಾನಲ್ ರೈಟ್ಸ್ ಬಂದ್ಬಿಡುತ್ತೆ ಸರ್, ಇಷ್ಟು ದುಡ್ಡು ಹಿಂದಿ ರೈಟ್ಸಲ್ಲಿ ಬರುತ್ತೆ ಸರ್. 4 ಫೈಟು 5 ಸಾಂಗ್, ಒಂದು ಐಟಮ್ ಸಾಂಗ್ ಹಾಕ್ಬಿಟ್ರೆ ಸರ್, ಬಾಲಿವುಡ್ಡಿಂದ ಒಂದು ಐಟಮ್ ಸಾಂಗ್ ಗರ್ಲ್ನ ಕರ್ಕೊಂಡ್ಬಂದು ಮಾಡಿಸ್ಬಿಟ್ರೆ ಸರ್, ಸೂಪರಾಗಿ ಬಂದ್ಬಿಡುತ್ತೆ ಸರ್ ಸಿನಿಮಾ. ಆಮೇಲೆ ಎಲ್ಲ ಆದಮೇಲೆ ಲಾಸ್ಟಲ್ಲಿ ಅವನು ನಿರ್ಮಾಪಕ ಒಪ್ಪಲ್ಲ ಅಂದ್ಕೊಳ್ಳಿ, ಆ ನಿರ್ಮಾಪಕಗೆ ಏನು ಹೇಳ್ತಾರೆ ಗೊತ್ತಾನೆ ಇನ್ನೊಂದು ಲಾಸ್ಟಲ್ಲಿ, ಸರ್ ಇದ್ರಲ್ಲಿ ಒಂದು ಇಂಪಾರ್ಟೆಂಟ್ ರೋಲ್ ಇದೆ ಸರ್, ಅದು ನಿಮ್ಮ ಕೈಲೇ ಮಾಡಿಸ್ಬೇಕು ಅಂತ ಇದ್ದೀನಿ ಸರ್ ಅಂತೆಲ್ಲ ಮಾತಾಡ್ಬಿಟ್ಟು ಮರಳು ಮಾಡಿಬಿಡ್ತಾರೆ. ಮರಳು ಮಾಡಿದ್ಮೇಲೆ ಏನಾಗುತ್ತೆ ಗೊತ್ತಾ, ಇವನು 10 ಕೋಟಿ ಹಾಕ್ಸಿದ್ರೆ ನನಗೆ 15-20 ಕೋಟಿ ತಕ್ಕೊಡ್ತಾನಲ್ಲ ಅನ್ನೋ ಬಲೆಗೆ ಬಿದ್ದು ನೀವೇನಾದರೂ ಬಂಡವಾಳ ಹೂಡಿದ್ರೆ ನೀವು ಮೋಸ ಹೋದಂಗೆ. ನಾನು ಹೇಳೋದೇನು ಅಂದರೆ ಇವ್ರಿಗಾಗಿ ಒಂದು ಅಗ್ರಿಮೆಂಟ್ ರೆಡಿ ಮಾಡಿ. ಯಾವ ಥರ ರೆಡಿ ಮಾಡಿಸ್ತೀರಾ ಗೊತ್ತಾ, ಇವ್ರಿಗೆ ಅಗ್ರಿಮೆಂಟ್ ಅಂದರೆ ಏನು ಅಂತಂದರೆ, ಹೌದಪ್ಪ ಬಾ ಕೂತ್ಕೋ, ಎಷ್ಟು ಬಜೆಟ್ ಬೇಕಾಗಿರೋದು ನಿನಗೆ, 5 ಕೋಟಿನ 10 ಕೋಟಿನ ಎಷ್ಟು ಬೇಕೋ ಕೊಡೋಣ ಬಾ, ಯಾಕಂದ್ರೆ ನಿಮ್ಮ ಹತ್ರ ಇರುತ್ತೆ ದುಡ್ಡಿಲ್ಲದೆ ಎಲ್ಲ ಹಾಕಕ್ಕೆ ಹೋಗ್ತೀರಾ ಇಂಥವ್ರ ಮೇಲೆ ಹಾಕ್ತೀರಾ. 5-10 ಕೋಟಿ ಹಾಕೋಕ್ಕಿಂತ ಮುಂಚೆ ಕೇಳಿ, ಎಲ್ಲೆಲ್ಲಿಂದ ಏನೇನಪ್ಪ ದುಡ್ಡು ತಕ್ಕೊಡ್ತೀಯಾ, OTTಯಿಂದ ಎಷ್ಟು ತಕ್ಕೊಡ್ತೀಯಾ ಹಾಕಿ ಅಗ್ರಿಮೆಂಟಲ್ಲಿ, ಚಾನಲ್ ರೈಟ್ಸಿಂದ ಎಷ್ಟು ದುಡ್ಡು ತಕ್ಕೊಡ್ತೀಯಾ ಹಾಕಿ ಅಗ್ರಿಮೆಂಟಲ್ಲಿ, ಹಿಂದಿ ರೈಟ್ಸಿಂದ ದುಡ್ಡು ತಕ್ಕೊಡ್ತೀಯಾ ಹಾಕಿ ಅಗ್ರಿಮೆಂಟಲ್ಲಿ, ಆ ಡಬ್ಬಿಂಗ್ ರೈಟ್ಸ್ ಕೊಡ್ತೀನಿ, ಈ ಡಬ್ಬಿಂಗ್ ರೈಟ್ಸ್ ಕೊಡ್ತೀನಿ, ಫ್ಲೈಟ್ ರೈಟ್ಸ್ ಕೊಡಿಸ್ತೀನಿ, ಯೂಟ್ಯೂಬ್ ರೈಟ್ಸ್ ಕೊಡ್ತೀನಿ, ಡಿಜಿಟಲ್ ರೈಟ್ಸ್ ಕೊಡ್ತೀನಿ, ಸ್ಯಾಟಲೈಟ್ ರೈಟ್ಸ್ ಕೊಡ್ತೀನಿ, ಎಲ್ಲ ಹಾಕಿ ಅದ್ರ ಮೇಲೆ ಹಾಕ್ಬಿಟ್ಟು ಎಷ್ಟೆಷ್ಟು ಕೊಡ್ತಾನೆ, ಎಷ್ಟೆಷ್ಟು ಹಿಂದಿರುಗಿಸ್ಕೊಡ್ತಾನೆ ಅನ್ನೋದನ್ನ ನೀಟಾಗಿ ಮೆನ್ಷನ್ ಮಾಡಿಬಿಟ್ಟು ಟೈಪ್ ಮಾಡಿಸಿ ಅಗ್ರಿಮೆಂಟ್ನ ಪ್ರಿಂಟ್ ಮಾಡಿಸಿ ತಗೊಬಂದು ಇಟ್ಕೊಳ್ಳಿ ನಿಮ್ಮ ಟೇಬಲ್ ಮೇಲೆ. ಸೈನ್ ಹಾಕಕ್ಕೆ ಅವ್ನು ಬರಲ್ಲ, ಅಂದರೆ 80% ಜನ ಬರಲ್ಲ. ಇನ್ನು 10% ಜನ ಅವ್ರ ಕೇಪಬಿಲಿಟಿ ಇದ್ರೆ ಬಂದು ಸೈನ್ ಹಾಕ್ಬಿಟ್ಟು ಸಿನಿಮಾ ಮಾಡಲಿ. ಮಾಡಾದ್ಮೇಲೆ ಅನ್ನದಾತಂಗೆ ಆ ದುಡ್ಡನ್ನ ಎತ್ಕೊಡ್ಲಿ. ಯಾವಾಗ ನಾನು ದುಡ್ಡು ತಕ್ಕೊಡ್ತೀನಿ ಅಂತಾನೋ ಆವಾಗ ಈ ಅಗ್ರಿಮೆಂಟ್ ಕೆಲ್ಸಕ್ಕೆ ಬರುತ್ತೆ. ಈ ಅಗ್ರಿಮೆಂಟ್ನ ಸೈನ್ ಹಾಕಿದ್ಮೇಲೆ ಇದನ್ನ ರಿಜಿಸ್ಟರ್ ಮಾಡಿಸಿ ಇದಕ್ಕೆ ಜವಾಬ್ದಾರಿ, ಈ ಹಣಕ್ಕೆ ಇವನೇ ಜವಾಬ್ದಾರಿ ಅನ್ನೋದನ್ನ ಒಂದು ದೃಢಪಡಿಸಿ ಅದರಲ್ಲಿ. ಆಗ ಎರಡೂ ಕಡೆ ಭಯ, ಎರಡೂ ಕಡೆ ಭಕ್ತಿ ಇರುತ್ತೆ, ಸಿನಿಮಾ ಔಟ್ಪುಟ್ ಚೆನ್ನಾಗಿ ಬರುತ್ತೆ. ಹಾಗೆ ತಕ್ಕೊಳ್ಳೋ ಕೆಪಾಸಿಟಿ ಇದೆ ಅವನಿಗೆ ಅಂದರೆ ಡೈರೆಕ್ಟರ್ ಜೊತೆಗೆ ಮಾರ್ಕೆಟಿಂಗ್ ಸ್ಕಿಲ್ಸು ಇದೆ, ಸೆಲ್ಲಿಂಗ್ ಸ್ಕಿಲ್ಸು ಇದೆ ಅಂದರೆ ಮಾಡಲಿ, ಯಾರು ಬೇಡ ಅಂತಾರೆ. ಬಟ್ ಒಂದು ಬ್ಲೈಂಡ್ ಆಗಿ ದುಡ್ಡು ತಗೊಂಬಂದು ಸುರಿದು ಬಿಡೋದು ತಪ್ಪು. ಅದ್ರ ಬದಲು ಒಂದು ಕಡಿವಾಣ ಇರಲಿ, ಬಂದು ಕೂತ್ಕೊಳ್ಳಿ, ನೀಟಾಗಿ ಅಗ್ರಿಮೆಂಟಲ್ಲಿ ಲೆಕ್ಕಾಚಾರ ಏನಿದೆಯೋ ಎಲ್ಲ ಬರೆದಿರ್ತೀರ, ಸೈನ್ ಮಾಡಲಿ. 90% ಅಗ್ರಿಮೆಂಟ್ ಸ್ಟೇಜಲ್ಲೇ ಸಿನಿಮಾ ನಿಂತೋಗುತ್ತೆ. ನೀವು ಬಂಡವಾಳ ಹೂಡೋದಿಲ್ಲ, ಸೇಫ್ ಆಗೇ ಇರ್ತೀರಾ. ಸೊ ಬಿ ಸ್ಟ್ರಿಕ್ಟ್ ಈ ಮ್ಯಾಟರ್ಸಲ್ಲಿ. ತುಂಬ ಕ್ಲಿಯರ್ ಕಟ್ ಆಗಿ ಅಗ್ರಿಮೆಂಟ್ ಥ್ರೂನೇ ಹೋಗೋದು ನಾವು. ಆಮೇಲೆ ಯಾವ್ಯಾವ ಟೈಮಲ್ಲಿ ಎಷ್ಟೆಷ್ಟು ದುಡ್ಡು ಹಾಕಬೇಕು, ಅನ್ವಾಂಟೆಡ್ ಆಗಿ ನಾವು ದುಡ್ಡು ಕೊಡಲ್ಲ, ಸ್ಟೇಜ್ ಬೈ ಸ್ಟೇಜ್ ಕೊಡ್ತಾ ಇದ್ದೀವಿ. ಅದು ನಾನು ಮತ್ತೆ ಇದನ್ನ ಯಾರು ಹೇಳ್ತಾ ಇರೋದು ಅಂತ ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ.
ನಾನು ವರ್ಷಕ್ಕೆ ಕನ್ನಡದಲ್ಲಿ 400 ಸಿನಿಮಾ ಬರುತ್ತೆ ಅಂತ ಹೇಳಿದ್ದೆ. ಆ 400 ಸಿನಿಮಾದಲ್ಲಿ 25ರಿಂದ 30 ಸಿನಿಮಾಗಳು ರೆಗ್ಯುಲರ್ ಪ್ರೊಡ್ಯೂಸರ್ಸ್ ಯಾರಿದ್ದಾರೆ, ನಮ್ಮ ಸಿನಿಮಾನಲ್ಲಿ ರಂಗದಲ್ಲಿ ರೆಗ್ಯುಲರ್ ಪ್ರೊಡ್ಯೂಸರ್ಸ್ ಯಾರಿದ್ದಾರೆ, ಅವರು ಈ 30 ಸಿನಿಮಾಗಳು 40 ಸಿನಿಮಾಗಳು ಮಾಡ್ತಾ ಇರ್ತಾರೆ. ದೇ ಆರ್ ದ ಮಾಸ್ಟರ್ಸ್ ಇನ್ ದಿಸ್ ಕ್ರಾಫ್ಟ್. ಅವ್ರಿಗೆ ಹೇಳ್ತಾ ಇಲ್ಲ ನಾನು ಇದನ್ನ, ನಾನು ಹೇಳ್ತಾ ಇರೋದು ಇನ್ನು ಮಿಕ್ಕಿದ 350ರಿಂದ 375 ಜನ ಫಸ್ಟ್ ಟೈಮ್ ಫಿಲ್ಮ್ ಮೇಕರ್ಸ್, ಅಥವಾ 1 ಫಿಲಮ್ 2 ಫಿಲಮ್ ಮಾಡಿ ಮೋಸ ಹೋಗಿರೋ ಅಂಥ ಫಿಲಮ್ ಮೇಕರ್ಸ್ ಯಾರು ಪ್ರೊಡ್ಯೂಸರ್ಸ್ ಇರ್ತಾರಲ್ಲ ಅವ್ರಿಗೆ ಹೇಳ್ತಾ ಇರೋದು ನಾನು. ಅವರು ದಯವಿಟ್ಟು ಅರ್ಥ ಮಾಡಿಕೊಂಡು ಇದನ್ನ ಸ್ಟ್ರಿಕ್ಟಾಗಿ ಫಾಲೋ ಮಾಡಿ ಪಾಲಿಸಿ, ಎಲ್ಲ ಸರಿ ಹೋಗುತ್ತೆ. ಆದರೆ ದುಡ್ಡು ಬ್ಲೈಂಡಾಗಿ ಹಾಕ್ಬಿಟ್ಟು ಕಳ್ಕೊಂಡು ನಾಳೆ ದಿವಸ ಇಂಥವ್ರು ಮೋಸ ಮಾಡಿದ್ರು, ಹಿಂಗೆ ಮಾಡಿದ್ರು, ಹಂಗೆ ಮಾಡಿದ್ರು, ಕನ್ನಡ ಚಿತ್ರರಂಗಕ್ಕೆ ದುಡ್ಡು ಹಾಕಿ ನಾನು ಹಾಳು ಮಾಡಿದೆ, ಇದನ್ನೆಲ್ಲ ಮಾತಾಡೋದು ತಪ್ಪು. ಯಾಕೆಂದರೆ ಮಾಡಿರೋರು ನೀವು. ಇನ್ನೇನು ಕತೆ ಫೈನಲ್ ಆಯಿತು, ಸ್ಕ್ರಿಪ್ಟ್ ಫೈನಲ್ ಆಯಿತು, ಟೆಕ್ನಿಷಿಯನ್ಸ್ ಫೈನಲ್ ಆದರು, ಆರ್ಟಿಸ್ಟ್ ಫೈನಲ್ ಆದರು, ಎಕ್ವಿಪ್ಮೆಂಟ್ಸ್ ಫೈನಲ್ ಆಯಿತು, ಅಗ್ರಿಮೆಂಟು ಆಗೋಯ್ತು, ಪರ್ಮಿಷನ್ಸ್ ತೊಗೊಂಡ್ಬಿಟ್ಟಿದ್ದೀವಿ, ಇನ್ನೇನು ಶೂಟ್ಗೆ ಹೋಗ್ಬಿಡೋಣ. ಸ್ವಲ್ಪ ತಡೀರಿ ಸ್ವಾಮಿ, ನಿಧಾನಿಸಿ. ಇಲ್ಲೇ ತಗೋಬೇಕಾಗಿರೋದು ತಾಳ್ಮೆನ. ಯಾಕೆಂದರೆ ಶೂಟ್ಗೆ ಹೋಗೋಕ್ಕೆ ಎಲ್ಲ ರೆಡಿಯಾಗಿದೆ, ಆದರೆ ಸೆಟ್ಟು, ಪ್ರಾಪರ್ಟೀಸು, ಲೊಕೇಶನ್ ಬಗ್ಗೆ ತಿಳ್ಕೊಬಾರ್ದಾ? ಫಸ್ಟ್ ಅದ್ರ ಬಗ್ಗೆ ತಿಳ್ಕೊಳ್ಳಿ, ಅದ್ರ ಬಗ್ಗೆ ಮಾತಾಡ್ತೀನಿ ಮುಂದಿನ ಸಂಚಿಕೆಯಲ್ಲಿ.